ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸರ್ಕಾರಿ ನೌಕರರಿಗೆ ಮೇ ತಿಂಗಳಿಂದ ಸಂಬಳ ಹೆಚ್ಚಳ. ಬನ್ನಿ, ಆಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೀಕ್ಷಕರೇ, ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮೇ 2025ರಲ್ಲಿ ಯಾವ ಬದಲಾವಣೆಗಳು ಅಂತ ನೋಡ್ತಾ ಬಂದರೆ, ಕೇಂದ್ರ ಸರ್ಕಾರವು ಮೇ 2025ರಲ್ಲಿ ಸರ್ಕಾರಿ ನೌಕರರು, ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಮುಖ ಘೋಷಣೆಗಳನ್ನು ಮಾಡಿದೆ. ವೇತನ ಹೆಚ್ಚಳ, ಪಿಂಚಣಿ ಮತ್ತು ಅನಾರೋಗ್ಯ ಭತ್ಯೆಗಳನ್ನು ನವೀಕರಿಸಲಾಗಿದೆ. ಡಿಎ ಹೆಚ್ಚಳ. ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಜನವರಿ 1, 2025ರಿಂದ ಹೆಚ್ಚಿಸಲಾಗಿದೆ. ಈ ಹೆಚ್ಚಳದೊಂದಿಗೆ ಜನವರಿ ತಿಂಗಳಿಂದ ಏಪ್ರಿಲ್ 2025ರವರೆಗೆ 4 ತಿಂಗಳ ಬಾಕಿ ಹಣವನ್ನು ಮೇ ತಿಂಗಳ ಸಂಬಳದಲ್ಲಿ ಜೊತೆಗೆ ಪಾವತಿಸಲಾಗುವುದು. ಇದರಿಂದ ಮೇ ತಿಂಗಳಲ್ಲಿ ಸರ್ಕಾರಿ ನೌಕರ ಸಂಬಳ ಗಣನೀಯವಾಗಿ ಹೆಚ್ಚಲಿದೆ. ಪಿಂಚಣಿ ಮತ್ತು ಅನಾರೋಗ್ಯ ಭತ್ಯೆ ಹೆಚ್ಚಳ. ಕೇಂದ್ರ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರಿಗೆ ಅನಾರೋಗ್ಯ ಭತ್ಯೆ ಹೆಚ್ಚಳ ಅನುಮೋದಿಸಲಾಗಿದೆ. ಅದರ ಜೊತೆಗೆ ವೇತನ ರಚನೆಯಲ್ಲಿ ಹೆಚ್ಚಳ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೇ ತಿಂಗಳ ಸಂಬಳದಲ್ಲಿ ಯಾವ ಬದಲಾವಣೆಗಳು ಅಂತ ಕೂಡ ನೋಡ್ತಾ ನಾವು ಬಂದರೆ ಭಾಳಷ್ಟು ಚೇಂಜಸ್ಗಳನ್ನು ಕಾಣಬಹುದು. ನೋಡಿರಿ, ಗ್ರೇಡ್ ವೇತನದಲ್ಲಿ ಹೆಚ್ಚಳ, ಮೇ ತಿಂಗಳ ಸಂಬಳದಲ್ಲಿ ಯಾವ ಬದಲಾವಣೆಗಳು ಅಂತ ನೋಡ್ತಾ ಬಂದರೆ ಪರಿಷ್ಕೃತ ಡಿಎ ದರದೊಂದಿಗೆ ಹೊಸ ವೇತನ ಪಾವತಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್.